ಆಯ್ತು ಕೈದಿ ನಂಬರ್ 6024. ಏನಪ್ಪಾ ಈ ಕತೆ? ಈಗಾಗಲೇ ಪವಿತ್ರ ಗೌಡ ಅವರು ಕೊಲೆ ಕೇಸಲ್ಲಿ A1 ಆಗಿ ಜೈಲಲ್ಲಿ ಇದ್ದಾರೆ. ಸೊ ಕೊನೆಗೆ ಜೈಲು ಶಿಕ್ಷೆ ಅಂತ ಕನ್ಫರ್ಮ್ ಆಯ್ತು, ಅವರ ನಂಬರ್ ಅಂತ ಫಿಕ್ಸ್ ಆಯ್ತು 6024 ಅಂತ. ಈ ಹಿಂದೆ ಅವರ ಸ್ಟ್ಯಾಂಡರ್ಡ್ ಏನು, ಅವ್ರ ಲೈಫ್ ಸ್ಟೈಲ್ ಏನು, ಯಾರು ಸಹ ಊಹೆ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅದ್ರಲ್ಲೂ ನಮ್ಮ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ ಡಿ ಬಾಸ್ ಜೊತೆ ಅಂತ ಸುತ್ತಾಡಿದ್ದು ಎಲ್ಲೆಲ್ಲ ಹೋಗಿದ್ದು ಬಂದಿದ್ದು. ಯಾಕೆ ಹೇಳ್ತೀರಾ ಬಿಡು, ಅವರ ಒಂದು ಜೀವನದ ಶೈಲಿಯನ್ನ ನಾವು ಯಾರು ಸಹ ಊಹೆ ಮಾಡ್ಕೊಳಕ್ ಆಗಲ್ಲ. ರೇಂಜ್ ರೋವರ್ ಇಲ್ದಿದ್ರೆ ಎಲ್ಲೂ ಸಹ ಹೊರಗಡೆನೆ ಬರ್ತಾ ಇರ್ಲಿಲ್ಲ ಪವಿತ್ರ ಮೇಡಮ್ ಅವರು. ಅದು ಅಲ್ಲದೆ ಅವ್ರು ತಿನ್ನೋದು ಪಿಜ್ಜಾ, ಬರ್ಗರ್, ಅದು ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೇಕು, ಮ್ಯಾಚಿಂಗೇ ಇರ್ಬೇಕು, ಮ್ಯಾಚಿಂಗ್ ಜ್ಯುವೆಲರಿನೇ ಇರ್ಬೇಕು. ಈ ತರ ಇದ್ದಂತಹ ಸುಂದರಿ ಕತೆ ಈಗ ಜೈಲಲ್ಲಿ ಕೊಳೆಯುವಂತೆ ಆಗಿದೆ. ಸೊ ಒಂದು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಈಗಾಗ್ಲೇ ಪವಿತ್ರ ಗೌಡರ ಮೇನ್ ಆಗಿರೋದಕ್ಕೋಸ್ಕರ A1 ಆಗಿರೋದಕ್ಕೋಸ್ಕರ ಈಗ ಅವ್ರಿಗೆ ಜೈಲ್ ಶಿಕ್ಷೆ ಅಂತ ಕನ್ಫರ್ಮ್ ಆಗಿದೆ. ಅಲ್ಲಿ ಜೈಲಲ್ಲಿ ಅವ್ರಿಗೆ ಉಪ್ಪಿಟ್ಟನ್ನ ಹಾಕಿದ್ದಕ್ಕೆ ಆ ಉಪ್ಪಿಟ್ಟ ಅನ್ನೋದ ರಿಯಾಕ್ಷನ್ ಕೊಟ್ರಂತೆ. ಸೊ ಕೊನೆಗೆ ಪಿಜ್ಜಾ ಬರ್ಗರ್ ತಿಂತಾ ಇದ್ದಂತ ಹುಡುಗಿ ಈಗ ಜೈಲಲ್ಲಿ ರಾಗಿ ಮುದ್ದೆ ತಿನ್ನುವಂತ ಸ್ಥಿತಿಗೆ ಬಂದಿದೆ. ಏನೇ ಆಗ್ಲಿ ಅವ್ರ ಅಷ್ಟು ಮಾಡಿದ್ರು ಸಹ, ಜೈಲಲ್ಲಿ ಇದ್ರು ಸಹ ಅವರ ಒಂದು ಅಹಂ, ಒಂದು ಸೊಕ್ಕಾಗಿರುವಂತದ್ದು ಇನ್ನ ಕಡಿಮೆ ಆಗ್ಲೇ ಇಲ್ಲ. ಜೈಲಲ್ಲಿ ಇದ್ರು ಸಹ ಅದೇ ಸೊಕ್ಕೆಯಿಂದ ಮೆರಿತಾ ಇದ್ದಾರೆ, ಅದೇ ಅಹಮನ್ನು ತೋರಿಸ್ತಾ ಇದ್ದಾರೆ. ಈ ಒಂದು ಪವಿತ್ರ ಗೌಡ ಅವರ ಕತೆ ಇನ್ನು ಮುಂದೆ ಜೈಲ ಜೀವನದಲ್ಲೇ ನಡಿಬೇಕಾಗತ್ತೆ. ಏನೇ ಆಗ್ಲಿ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಂತ ಪವಿತ್ರ ಗೌಡ ಅವ್ರಿಗೆ ಆದ್ರೂ ಡಿ ಬೋಸ್ ಜೊತೆ ಫಾರಿನ್ ಟ್ರಿಪ್ ಏನು, ಅದು ಐಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಲಂಡನ್, ಅಮೆರಿಕ ಇಲ್ಲೇ ಹೋಗ್ಬೇಕಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ಯಾವ ಪ್ಲೇಸ್ ಹೋದ್ರೆ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ, ಆ ತರ ಇದ್ದಂತವ್ರು. ಸೊ ಕೊನೆಗೆ ಪಾಲಾಗಿದ್ದು ಜೈಲಿಗೆ. ಏನೇ ಆಗಿ ಪವಿತ್ರ ಗೌಡ ಈಗ ಜೈಲು ಶಿಕ್ಷೆ ಅಂತ ಕನ್ಫರ್ಮ್ ಆಗಿದೆ, ಜೈಲಿನ ಜೀವನ ಅಂತೂ ಸಾಗಿಸಬೇಕಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ಸೊಕ್ಕಿನ ಬೆಳಗ್ಗೆಯ ಕತೆ? ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಅನ್ನ ಹಾಕಿ. ಹಾಗೆ ಇದೇ ತರ ಇನ್ನಷ್ಟು ನ್ಯೂಸ್ಗೋಸ್ಕರ ನೀವು ನೋಡ್ತಾ ಇರಿ ಹೈ ಕನ್ನಡಿಗ ಚಾನೆಲ್ ಅನ್ನ.